ನಾಲ್ಕನೇ ಪಾಯಿಂಟ್ನಲ್ಲೂ ಅಸ್ಥಿಪಂಜರ ಇಲ್ಲ. ನಿಗೂಢ ವ್ಯಕ್ತಿ ಗುರುತಿಸಿದ್ದ ನಾಲ್ಕನೇ ಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಐದನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯ ಚುರುಕಾಗಿದೆ. ಒಟ್ಟು 13 ಪಾಯಿಂಟ್ಗಳನ್ನ ಈ ಮುಸುಕುದಾರಿ ವ್ಯಕ್ತಿ ಗುರುತು ಮಾಡಿದ್ದ. ಈ 13 ಪಾಯಿಂಟ್ನಲ್ಲಿ ಅಗೆದ್ರೆ ಈ ಸ್ಥಳದಲ್ಲೇ ನಾನು ಹೆಣವನ್ನ ಹೂತಿದ್ದೆ ಅಂತೇಳಿ ಹೇಳಿದ್ದ. ಈಗ 1 ರಿಂದ 4 1 by 1 ಅಗೆದಾಗ್ಲೂ ಕೂಡ ಏನೂ ಸಿಕ್ಕಿಲ್ಲ. 5ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಶುರುವಾಗಿದೆ. ಕಲಬುರಗಿಯಿಂದ ಬಸವರಾಜ್ ಅಂತ ಹೇಳಿ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಕೇಳಿಸ್ತಾ ಇದೆ ಸರ್. ಓಕೆ, ನಮ್ ಜೊತೆಯಲ್ಲಿ ಬಸವರಾಜ್ ಅವರೇ ಒಂದ್ ನಿಮಿಷ, ನಮ್ ಜೊತೆಯಲ್ಲಿ ವಿಧಿವಿಜ್ಞಾನ ತಜ್ಞರು ಡಾಕ್ಟರ್ ದಿನೇಶ್ ರಾವ್ ಅವರು ಇದ್ದಾರೆ. ತಮ್ಮ ಏನೇ ಪ್ರಶ್ನೆಗಳಿದ್ರು ಕೂಡ ತಾವು ಅವ್ರನ್ನ ಕೇಳಬಹುದು. ದಿನೇಶ್ ರಾವ್ ಸರ್, ವೆಲ್ಕಮ್ ತಮ್ಗೆ ಇನ್ನೊಮ್ಮೆ. ಬಸವರಾಜ್ ಅವರಿದ್ದಾರೆ. ಬಸವರಾಜ್ ಅವರೇ, ಕೇಳಿ ನಿಮ್ ಪ್ರಶ್ನೆ ಏನು ಅಂತ. ದಿನೇಶ್ ಸಾಹೇಬ್ರೆ ಹೇಳಿ. ಹೇಳಿ ಬಸವರಾಜ್ ಅವರೇ, ಕೇಳಿಸ್ತಾ ಇದೆ, ಹೇಳಿ. ದಿನೇಶ್ ಸಾಹೇಬ್ರೆ, ನನಗೊಂದು ಪ್ರಶ್ನೆ. ಹೇಳಿ ಸರ್. ಅವ ಏನ ಆಗುಂತಕ್ಕದಾನಲ್ಲ, ಅವಂದು ಕರೆಕ್ಟ್ ಇರ್ಬೇಕು, 100 ಭೂಮಿ ಇರ್ಬೇಕು, ಇಲ್ಲಂತಲ್ಲ. ಇವರು 1 ನಿಮಿಷ ಹಂಗೆ ಲೈನಲ್ಲಿರಿ ಇಬ್ರು. 5ನೇ ಜಾಗದಲ್ಲೂ ಸಿಗಲಿಲ್ಲ ಕಳೆ ಬರಹ ಅಸ್ಥಿ ಪಂಜರ. 5ನೇ ಜಾಗದಲ್ಲೂ ಕೂಡ ಏನೂ ಸಿಗ್ಲಿಲ್ಲ. ಯಾವ ಕಳೆ ಬರಹವೂ ಸಿಗ್ಲಿಲ್ಲ, ಯಾವ ಅಸ್ಥಿ ಪಂಜರವೂ ಸಿಗ್ಲಿಲ್ಲ, ಏನೇನೂ ಸಿಗ್ಲಿಲ್ಲ. 1 ರಿಂದ 5ನೇ ಪಾಯಿಂಟ್ ವರೆಗೂ ಕೂಡ ಆತ ಗುರುತಿಸಿದಂತ 5 ಪಾಯಿಂಟ್ಗಳನ್ನ ಅಲ್ಲಿ ಪರಿಶೀಲನೆ ಮಾಡಿದ್ರು, ಏನೇನೂ ಸಿಗ್ಲಿಲ್ಲ. ನಿಗೂಢ ವ್ಯಕ್ತಿ ತೋರಿದ 5 ಜಾಗದಲ್ಲಿ ಏನೂ ಕೂಡ ಶವ, ಅಸ್ಥಿ ಪಂಜರ, ಕಳೆ ಬರಹ ಏನೂ ಸಿಗ್ಲಿಲ್ಲ. 13 ಜಾಗವನ್ನ ಆತ ಗುರುತು ಮಾಡಿದ್ದ. 1ರಲ್ಲಿ ಸಿಗ್ಲಿಲ್ಲ, 2ರಲ್ಲಾದ್ರೂ ಕೂಡ ಏನಾದ್ರೂ ಸಿಗಬಹುದು. ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದ, ನೋಡಿ ಇಲ್ಲಿದೆ, ನಾನೇ ಹೂತಿದ್ದೆ ಅಂತೇಳಿ ಹೇಳಿದ. ಅತಿ ಹೆಚ್ಚು ಯುವತಿಯರ ಶವವನ್ನ ನಾನು ಹೂತಿದ್ದೆ ಅಂತ ಹೇಳಿದ್ದ. ಇದೆಲ್ಲವೂ ನಾನಾ ಅನುಮಾನಗಳಿಗೆ ಕಾರಣವಾಗಿತ್ತು. ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಗಾಳಿ, ಮಳೆ, ಚಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಆತ ತೋರಿಸಿದಂತಹ 13 ಜಾಗಗಳಲ್ಲಿ 5 ಜಾಗವನ್ನ ಅಗೆದಾಗಿದೆ. ಅಲ್ಲಿ ಏನೂ ಕೂಡ ಯಾವ ವ್ಯಕ್ತಿಯ ಕಳೆಬರಹವೂ ಕೂಡ, ಯಾವ ವ್ಯಕ್ತಿಯ ಅಸ್ಥಿ ಪಂಜರವೂ ಕೂಡ ಸಿಗಲಿಲ್ಲ. ನಿಗೂಢ ವ್ಯಕ್ತಿ ತೋರಿದ 5 ಜಾಗದಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. 5 ಜಾಗವನ್ನು ಕೂಡ ಅಗೆದಿದ್ದಾರೆ. 5 ಜಾಗದಲ್ಲೂ ಕೂಡ ಅಲ್ಲಿ ಶೋಧ ಮಾಡಿದ್ದಾರೆ. ಈಗ 5 ಜಾಗದಲ್ಲಿ ಏನೂ ಸಿಗಲಿಲ್ಲ. ಇನ್ನುಳಿದಂತ 8ಗಳಲ್ಲಿ ಈಗ ಪರಿಶೀಲನೆ ಆಗಬೇಕಿದೆ. ಒಟ್ಟು 13 ಪಾಯಿಂಟ್ಗಳನ್ನು ಆತ ಗುರುತು ಮಾಡಿದ. ಆ 13 ಪಾಯಿಂಟ್ಗಳಲ್ಲಿ ಶವವನ್ನ ನಾನು ಹೂತಿದ್ದೆ ಅನ್ನೋದನ್ನ ಹೇಳಿದ್ದ. ಆದ್ರೆ ಈ ಹೊತ್ತಿನವರೆಗೂ ಕೂಡ 5 ಜಾಗವನ್ನ ಆತ ಗುರುತಿಸಿದ 5 ಜಾಗವನ್ನ ಅಗೆದಾಗಿದೆ. ಯಾವೊಂದು ಕಳೆಬರಹವೂ ಸಿಗ್ಲಿಲ್ಲ, ಯಾವೊಂದು ಅಸ್ಥಿ ಪಂಜರವೂ ಸಿಗ್ಲಿಲ್ಲ, ಏನೂ ಕೂಡ ಸಿಗ್ಲಿಲ್ಲ. ಆ ಮುಸುಕುದಾರಿ ವ್ಯಕ್ತಿ ಹೇಳಿದ ಅನ್ನೋ ಕಾರಣಕ್ಕೋಸ್ಕರ, ಆತ ಹೇಳಿದ ಅನ್ನೋ ವಿಚಾರ ಮುಂದಿಟ್ಕೊಂಡು ಅಲ್ಲಿ ಅಗೆದಾಗ ಯಾವೊಂದು ಈತ ಹೇಳಿದಂತಹ ಯಾವುದೇ ಶವದ ಅಸ್ಥಿ ಪಂಜರವು, ಯಾವುದೇ ಶವದ ಕಳೆಬರಹವೂ ಕೂಡ ಲಭಿಸಿಲ್ಲ ಅನ್ನೋದು ಈ ಹೊತ್ತಿಗೆ ಈಗ ಮಾಹಿತಿ ಸಿಕ್ಕಿದೆ. ಅಲ್ಲಿ ಜನ ಅಂತೂ ಒಂದು ಕಡೆಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ, ಶೋಧ ಕಾರ್ಯಾಚರಣೆ. ಜನ ಎಲ್ಲ ನಿಂತು ಕಾಯ್ತಾ ಇದ್ದಾರೆ, ಏನಾಯ್ತು, ಏನ್ ಸಿಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ. 4ನೇ ಪಾಯಿಂಟ್ನಲ್ಲೂ ಅಸ್ಥಿ ಪಂಜರ ಇಲ್ಲ. ನಿಗೂಢ ವ್ಯಕ್ತಿ ಗುರುತಿಸಿದ್ದ 4ನೇ ಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. 5ನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯ ಚುರುಕಾಗಿದೆ. ಒಟ್ಟು 13 ಪಾಯಿಂಟ್ಗಳನ್ನ ಈ ಮುಸುಕುದಾರಿ ವ್ಯಕ್ತಿ ಗುರುತು ಮಾಡಿದ್ದ. ಈ 13 ಪಾಯಿಂಟ್ನಲ್ಲಿ ಅಗೆದ್ರೆ ಈ ಸ್ಥಳದಲ್ಲೇ ನಾನು ಹೆಣವನ್ನ ಹೂತಿದ್ದೆ ಅಂತೇಳಿ ಹೇಳಿದ್ದ. ಈಗ 1 ರಿಂದ 4 1 by 1 ಅಗೆದಾಗ್ಲೂ ಕೂಡ ಏನೂ ಸಿಕ್ಕಿಲ್ಲ. 5ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಶುರುವಾಗಿದೆ. ಕಲಬುರಗಿಯಿಂದ ಬಸವರಾಜ್ ಅಂತ ಹೇಳಿ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ.
ನಮಸ್ಕಾರ ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಕೇಳ್ತಾ ಇದೆ ಸರ್. ಓಕೆ, ನಮ್ ಜೊತೆಯಲ್ಲಿ ಈಗ ನನ್ನ ಬಸವರಾಜ್ ಅವರೇ ಅಭಿಪ್ರಾಯ ಒಂದ್ ನಿಮಿಷ, ನಮ್ ಜೊತೆಯಲ್ಲಿ ವಿಧಿವಿಜ್ಞಾನ ತಜ್ಞರು ಡಾಕ್ಟರ್ ದಿನೇಶ್ ರಾವ್ ಅವರು ಇದ್ದಾರೆ. ಅದೇ, ತಮ್ಮ ದಿನೇಶ್ ರಾವ್ ಏನೇ ಪ್ರಶ್ನೆಗಳಿದ್ರು ಕೂಡ ತಾವು ಅವ್ರನ್ನ ಕೇಳಬಹುದು. ದಿನೇಶ್ ರಾವ್ ಸರ್, ವೆಲ್ಕಮ್ ತಮ್ಗೆ ಇನ್ನೊಮ್ಮೆ. ಬಸವರಾಜ್ ಅವರಿದ್ದಾರೆ. ಬಸವರಾಜ್ ಅವರೇ, ಕೇಳಿ ನಿಮ್ ಪ್ರಶ್ನೆ ಏನು ಅಂತ. ಸರ್, ದಿನೇಶ್ ಸಾಹೇಬ್ರೆ ಹೇಳಿ. ಹೇಳಿ ಬಸವರಾಜ್ ಅವರೇ, ಕೇಳಿಸ್ತಾ ಇದೆ ಹೇಳಿ. ದಿನೇಶ್ ಸಾಹೇಬ್ರೆ, ನನಗೊಂದು ಪ್ರಶ್ನೆ. ಈಗ ಹೇಳಿ ಸರ್. ಬಹುಶಃ ಅವ ಏನ್ ಆಗುಂತಕ್ಕದಾನಲ್ಲ, ಅವಂದು ಕರೆಕ್ಟ್ ಇರ್ಬೇಕು, 100 ಭೂಮಿ ಇರ್ಬೇಕು ಇಲ್ಲಂತಲ್ಲ. ಇವರು ಒಂದು ನಿಮಿಷ ಹಂಗೆ ಲೈನ್ ಅಲ್ಲಿರಿ ಇಬ್ರು. 5ನೇ ಜಾಗದಲ್ಲೂ ಸಿಗಲಿಲ್ಲ ಕಳೆ ಬರಹ, ಅಸ್ಥಿ ಪಂಜರ. 5ನೇ ಜಾಗದಲ್ಲೂ ಕೂಡ ಏನೂ ಸಿಗ್ಲಿಲ್ಲ. ಯಾವ ಕಳೆ ಬರಹವೂ ಸಿಗ್ಲಿಲ್ಲ, ಯಾವ ಅಸ್ಥಿ ಪಂಜರವೂ ಸಿಗ್ಲಿಲ್ಲ, ಏನೇನೂ ಸಿಗ್ಲಿಲ್ಲ. 1ರಿಂದ 5ನೇ ಪಾಯಿಂಟ್ ವರೆಗೂ ಕೂಡ ಆತ ಗುರುತಿಸಿದಂತ 5 ಪಾಯಿಂಟ್ಗಳನ್ನ ಅಲ್ಲಿ ಪರಿಶೀಲನೆ ಮಾಡಿದ್ರು. ಏನೇನೂ ಸಿಗ್ಲಿಲ್ಲ. ನಿಗೂಢ ವ್ಯಕ್ತಿ ತೋರಿದ 5 ಜಾಗದಲ್ಲಿ ಏನೂ ಕೂಡ ಶವ, ಅಸ್ಥಿ ಪಂಜರ, ಕಳೆ ಬರಹ ಏನೂ ಸಿಗ್ಲಿಲ್ಲ. 13 ಜಾಗವನ್ನ ಆತ ಗುರುತು ಮಾಡಿದ್ದ. 1ರಲ್ಲಿ ಸಿಗ್ಲಿಲ್ಲ, 2ರಲ್ಲಾದ್ರೂ ಕೂಡ ಏನಾದ್ರೂ ಸಿಗಬಹುದು. ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದ, ನೋಡಿ ಇಲ್ಲಿದೆ, ನಾನೇ ಹೂತಿದ್ದೆ ಅಂತೇಳಿ ಹೇಳಿದ. ಅತಿ ಹೆಚ್ಚು ಯುವತಿಯರ ಶವವನ್ನ ನಾನು ಹೂತಿದ್ದೆ ಅಂತ ಹೇಳಿದ್ದ. ಇದೆಲ್ಲವೂ ನಾನಾ ಅನುಮಾನಗಳಿಗೆ ಕಾರಣವಾಗಿತ್ತು. ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಗಾಳಿ, ಮಳೆ, ಚಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಆತ ತೋರಿಸಿದಂತಹ 13 ಜಾಗಗಳಲ್ಲಿ 5 ಜಾಗವನ್ನ ಅಗೆದಾಗಿದೆ. ಅಲ್ಲಿ ಏನೂ ಕೂಡ ಯಾವ ವ್ಯಕ್ತಿಯ ಕಳೆ ಬರಹವೂ ಕೂಡ, ಯಾವ ವ್ಯಕ್ತಿಯ ಅಸ್ಥಿ ಪಂಜರವೂ ಕೂಡ ಸಿಗಲಿಲ್ಲ. ನಿಗೂಢ ವ್ಯಕ್ತಿ ತೋರಿದ 5 ಜಾಗದಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. 5 ಜಾಗವನ್ನು ಕೂಡ ಅಗೆದಿದ್ದಾರೆ. 5 ಜಾಗದಲ್ಲೂ ಕೂಡ ಅಲ್ಲಿ ಶೋಧ ಮಾಡಿದ್ದಾರೆ. ಈಗ 5 ಜಾಗದಲ್ಲಿ ಏನೂ ಸಿಗಲಿಲ್ಲ. ಇನ್ನುಳಿದಂತ 8ಗಳಲ್ಲಿ ಈಗ ಪರಿಶೀಲನೆ ಆಗಬೇಕಿದೆ. ಒಟ್ಟು 13 ಪಾಯಿಂಟ್ಗಳನ್ನು ಆತ ಗುರುತು ಮಾಡಿದ. ಆ 13 ಪಾಯಿಂಟ್ಗಳಲ್ಲಿ ಶವವನ್ನ ನಾನು ಹೂತಿದ್ದೆ ಅನ್ನೋದನ್ನ ಹೇಳಿದ್ದ. ಆದ್ರೆ ಈ ಹೊತ್ತಿನವರೆಗೂ ಕೂಡ 5 ಜಾಗವನ್ನ ಆತ ಗುರುತಿಸಿದ 5 ಜಾಗವನ್ನ ಅಗೆದಾಗಿದೆ. ಯಾವೊಂದು ಕಳೆ ಬರಹವೂ ಸಿಗ್ಲಿಲ್ಲ, ಯಾವೊಂದು ಅಸ್ಥಿ ಪಂಜರವೂ ಸಿಗ್ಲಿಲ್ಲ, ಏನೂ ಕೂಡ ಸಿಗ್ಲಿಲ್ಲ. ಆ ಮುಸುಕುದಾರಿ ವ್ಯಕ್ತಿ ಹೇಳಿದ ಅನ್ನೋ ಕಾರಣಕ್ಕೋಸ್ಕರ, ಆತ ಹೇಳಿದ ಅನ್ನೋ ವಿಚಾರ ಮುಂದಿಟ್ಕೊಂಡು ಅಲ್ಲಿ ಅಗೆದಾಗ ಯಾವೊಂದು ಈತ ಹೇಳಿದಂತಹ ಯಾವುದೇ ಶವದ ಅಸ್ಥಿ ಪಂಜರವು, ಯಾವುದೇ ಶವದ ಕಳೆ ಬರಹವೂ ಕೂಡ ಲಭಿಸಿಲ್ಲ ಅನ್ನೋದು ಈ ಹೊತ್ತಿಗೆ ಈಗ ಮಾಹಿತಿ ಸಿಕ್ಕಿದೆ. ಅಲ್ಲಿ ಜನ ಅಂತೂ ಒಂದು ಕಡೆಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ, ಶೋಧ ಕಾರ್ಯಾಚರಣೆ. ಜನ ಎಲ್ಲ ನಿಂತು ಕಾಯ್ತಾ ಇದ್ದಾರೆ, ಏನಾಯ್ತು, ಏನ್ ಸಿಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ.